हाल के पुलिस उपाधीक्षक शिवानंद पावशेट्टी ने कहा कि शहर में आगामी गणेश चतुर्थी उत्सव शांतिपूर्वक मनाया जाना चाहिए। शहर में आगामी गणेश चतुर्थी उत्सव की पृष्ठभूमि में पुलिस विभाग के नेतृत्व में शहर स्थित पुलिस उपाधीक्षक कार्यालय में एक शांति बैठक आयोजित की गई। बैठक को संबोधित करते हुए उन्होंने सभी से उत्सव के दौरान शांति, सद्भाव और व्यवस्था बनाए रखने की अपील की। जुलूस के मार्ग, लाउड स्पीकर के उपयोग, समय के नियमों और स्वच्छता के संबंध में स्पष्ट निर्देश दिए गए। गणेश स्थापना मंडल ने कहा कि यथासंभव अधिक से अधिक सीसीटीवी कैमरे लगाए जाने चाहिए। उन्होंने कहा कि सीसीटीवी कैमरे लगाने से किसी भी अशुभ घटना का पता लगाने में मदद मिलेगी। उन्होंने कुछ महीने पहले हुई एक चोरी की घटना का उदाहरण दिया, जिसमें सीसीटीवी कैमरों की मदद से चोरों को गिरफ्तार किया गया था। उन्होंने चेतावनी देते हुए कहा, सभी को त्योहार खुशी से मनाना चाहिए। किसी भी भड़काऊ कार्रवाई या शब्दों की अनुमति नहीं दी जाएगी। अग्निशमन अधिकारी दत्तात्रेय आम्रे ने कहा कि गणेश स्थापना के दौरान आग लगने की घटनाओं से बचने के लिए कुछ एहतियाती उपाय किए जाने चाहिए। उन्होंने कहा कि गणेश स्थापना के दौरान अभी तक कोई अग्नि दुर्घटना नहीं हुई है। पंडाल में बिजली कनेक्शन देते समय एक कुशल इलेक्ट्रीशियन को प्रशिक्षित किया जाना चाहिए। 2 बाल्टी में रेत भरा जाना चाहिए। कई एहतियाती उपाय करने के लिए 2 बाल्टी पानी का उपयोग किया जाना चाहिए। बाद में जेस्कॉम शाखा प्रभारी तानाजी जाधव ने कहा कि गणेश स्थापना मंडल को 11 दिनों की अवधि के लिए बिजली कनेक्शन मिलना चाहिए। उन्होंने 2500 रुपए देकर लाइसेंस प्राप्त करने के निर्देश दिए। इस अवसर पर संगमेश प्रभारी, भाजपा नेता अम्बरीश बिरादर, कृषि मंडी समिति अधिकारी और शिव लोखंडे, अशोक गायकवाड, संजू कुमार बाविकट्टी, के डी गणेश, प्रशांत कोटगिरे, जयपाल बोराले, बालाजी खेरकर सहित कई नेता और पुलिसकर्मी शामिल हुए। ಹಿರಿಯರು ಬಂದು ಲಾಸ್ಟ್ ಇದು ಸ್ವಲ್ಪ ಜಲ್ದಿ ಮುಗಿಸ್ಬಿಟ್ರಲ್ಲ, ಅಷ್ಟು ಬೆಳಗಾನೇ ಕುಡಿಬೇಕಂತ ಏನು ಅವಶ್ಯಕತೆ ಇಲ್ಲ. 11-12 ಗಂಟೆಗೆ ಅಥವಾ 1 ಗಂಟೆ ಮುಗಿಸ್ಬಿಡ್ಬೋದು. ಯಾಕಂದ್ರೆ ಇದರಲ್ಲಿ 11-12 ಗಂಟೆಗೆ ಮುಗಿಸೋಕೆ ಇದು ಆಗ್ತದೆ. ಬಟ್ ಇಲ್ಲ, ನಾವೆಲ್ಲ ಕಿರಿಕಿರಿ ಆಗಬಾರ್ದು, ನಾವೆಲ್ಲ ಲಾಠಿ ಯೂಸ್ ಮಾಡೋದು ಅಥವಾ ನಮ್ಮ ಪೊಲೀಸ್ ಫೋರ್ಸ್ ಯೂಸ್ ಮಾಡಬಾರ್ದು ಅಂತೇಳಿ ನಾವು ಯೂಸ್ ಮಾಡೋಕೆ ಹೋಗೋದಿಲ್ಲ. ಯಾಕಂದರೆ ಬೇರೆ ಬೇರೆ ಇಶ್ಯೂ ಬರ್ತಾವೆ ಅಂತೇಳಿ ಅದರಲ್ಲಿ ನೀವೇ ಮುಂದೆ ನೋಡ್ಕೊಂಡು ಜಲ್ದಿ ಮುಗಿಸೋಣಪ್ಪ, ನಮ್ಮ ಇದರಲ್ಲಿ ಮುಗಿಸ್ಬಿಡೋಣ ಅಂದ್ಕೊಂಡು ನೀವೇ ಮುಂದೆ ನಿಂತ್ಕೊಂಡು ನಮ್ಮದಷ್ಟೇ ನಿಮಗೆ ರಕ್ಷಣೆ ದೂರದಿಂದ ಇದ್ದೀವಿ, ನೀವೇ ಮುಂದೆ ಮಾಡ್ಕೊಂಡು ಹೋಗ್ಬಿಟ್ರೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಪರಿಸರ ಸ್ನೇಹಿ ಗಣೇಶಗಳನ್ನು ಕುದಿಸೋಕೆ ಇವತ್ತಿಂದ ಸ್ಟಾರ್ಟ್ ಮಾಡಿ. ಈ ವರ್ಷ ಅಟ್ಲೀಸ್ಟ್ ನಾವು ಕುದುರ್ತಿಲ್ಲ, ಯಾಕಂದ್ರೆ ದೊಡ್ಡದು ಆಡಂಬರ ಅವಶ್ಯಕತೆ ಇಲ್ಲ. ದೇವರಿಗೆ ಹತ್ತಿರ ಆಡಂಬರ ಬೇಕಾಗಿಲ್ಲ. ನಮ್ಮ ದೇವ್ರಿಗೆ ಆಡಂಬರ ಏನು ಬೇಕು? ಎಷ್ಟು ಮಾಡಂಗಿವಿ ನಾವು ದೇವರಿಗೆ? ಪಟ್ಟಿಯಾಗಿ ಮಾಡ್ತೀವಿ. ಅಗ್ನಿನಂದಕ ಮತ್ತು 9 ಲೀಟರ್ ಸಾಮರ್ಥ್ಯ ಇರುವಂಥ ಅಗ್ನಿನಂದಕ ಮತ್ತು 2 ಬಕೆಟ್ಸ್ಗಳಲ್ಲಿ ಉಸುಕು ಮತ್ತು ನೀರುಗಳನ್ನು ಇಡಬೇಕು. ಮತ್ತು ಅಲ್ಲಿ ನೋ ಸ್ಮೋಕಿಂಗ್ ಬೋರ್ಡ್ಗಳನ್ನು, ಈಗ ಕೆಲವರು ಸರ್ ಹೇಳಿದ್ರಲ್ಲ, ಯಾವುದೇ ಪೆಂಡಲ್ಗಳಲ್ಲಿ ಕೆಲವರೆಲ್ಲ ಎಲ್ಲ ಗುಂಪಾಗಿ ಕೊಡ್ತಾರೆ, ಅಲ್ಲೆಲ್ಲ ಏನೋ ಸ್ಮೋಕಿಂಗ್ ಮಾಡ್ತಾರೆ. ಈ ಪೊಲೀಸ್ ಸ್ಟೇಷನು, ಫೈರ್ ಸ್ಟೇಷನು ಮತ್ತು ಆ್ಯಂಬುಲೆನ್ಸು ಈ ಥರ ನಂಬರ್ ಹಾಕಿರ್ಲಿಂದ ಏನಾಗ್ತದೆ, ಈಸಿಯಾಗಿ ನಾವು ಕಾಂಟ್ಯಾಕ್ಟ್ ಮಾಡೋಕೆ ಅನುಕೂಲ ಆಗ್ತದೆ. ಸೊ ಈ ಒಂದು ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಲಿಂದ ಏನಾಗ್ತದೆ ಅಂದರೆ ಎಲ್ಲ ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತು. ಈಗ ಶ್ರೀ ಶಿವ ಲೋಖಂಡೆ ಸಾಹೇಬರು ತಮ್ಮ 2 ಅನಿಸಿಕೆಗಳನ್ನು ಅದೇ ರೀತಿ ನಗರ ಸಿಪಿಯರಾಗ್ತಕ್ಕಂಥ ಅಂಬರೀಶ್ ಸರ್ ಅವರು, ಪುರಸಭೆ ಮುಖ್ಯಾಧಿಕಾರಿಗಳಾಗ್ತಕ್ಕಂಥ ಸಂಗಮೇಶ್, ಹಾಲ್ಕಿ ನಗರದ ವಿಶೇಷವಾಗಿ ಹಾಲ್ಕಿ ನಗರದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಪ್ರಕಾಶ್ ಮಾಸಟ್ಟೆ ಅಧ್ಯಕ್ಷರೇ ಹಾಗೂ ಅಣ್ಣ ತಮ್ಮಂದಿರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಿದ್ರೆ ಒಳ್ಳೇದಾಗ್ತದೆ. ಇವತ್ತೇನದ ನಮ್ಮ ದೇಶದಲ್ಲಿ ಏನದ ಭಾಳಷ್ಟು ಏನದ ಇವತ್ತೇನದ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಏನದ ಇವತ್ತೇನದ ನಮ್ಮ ದೇಶದಲ್ಲಿ ಇವತ್ತೇನದ ಭಾಳಷ್ಟು ಏನದ ಇವತ್ತು ಜಗತ್ತೇನದ ನಮ್ಮ ದೇಶ ಕಡೆ ನೋಡ್ತಾ ಇದೆ. ಯಾಕಂದ್ರೆ ಇವತ್ತೇನದ ನಮ್ಮ ದೇಶದಲ್ಲಿ ಸೌಹಾರ್ದತೆ ಭಾವನೆ ಭಾಳಷ್ಟು ಏನದ ಒಳ್ಳೆಯ ರೀತಿಯಿಂದ ಎಲ್ಲ ಅಣ್ಣ ತಮ್ಮರಾಗಿ ಬದುಕ್ತಾ ಇದ್ದೆವು. ಅದೇ ರೀತಿ ಯಾವುದೇ ಹಬ್ಬ ಇರಲಿ ಎಲ್ಲರಿಂದ ಒಂದು ಅಣ್ಣ ತಮ್ಮಂದ್ರ ಥರ ಮಾಡಿ ನಾವು ಪ್ರತಿ ಮನೆ ಆಗಲಾರ್ದೆ ನಾವು ಗಣೇಶ್ ಕೂಡಿಸ್ಬೇಕಾದ್ರೂ ಕೂಡ ನಾನು ಗೌರಿ ಗಣೇಶ್ ಮಂಡಳಿ ಅಧ್ಯಕ್ಷನಿಗೆ ಒಂದು ವಿನಂತಿ ಮಾಡ್ಕೋತೀನಿ. ಆ ಗಣೇಶಿಗೆ ಮುಗಿಯೋ ತನಕ ಅದು ನಮ್ಮ ಕೆಲಸ ಅದ. ಪೊಲೀಸವರೇ ಮಾಡ್ಬೇಕಂತಲ್ಲ, ಪೊಲೀಸವ್ರಕ್ಕಿಂತ ಮೊದಲು ನಾವೇನದ ಒಂದು ಸೈನಿಕರ ತನಕ ಕೂಡಿಸಿ ಒಂದೇನದ ಭಕ್ತಿ ಭಾವನೆಯಿಂದ ಏನದ ನಾವು ಮಾಡಿದ್ರೆ ಒಳ್ಳೇದಾಗ್ತದೆ. ಎಲ್ಲರಿಂದ ಒಂದು ಪೊಲೀಸ್ ಬಾಂಧವರಿಗೂ ವಿನಂತಿ, ಯಾವುದೇ ನಮ್ಮಲ್ಲಿ ಅಹಿತಕರ ಘಟನೆ ಆಗಲ್ಲ. ಆದ್ರೂ ಕೂಡ ನಿಮ್ಮ ಕೆಲಸ ನೀವು ಮಾಡಲೇಬೇಕಾಗ್ತದೆ, ನಮ್ಮ ಕೆಲಸ ನಾವು ಮಾಡಬೇಕಾಗ್ತದೆ. ಒಂದು ಈಗ ಅಂಬರೀಶ್ ಸರ್ ಒಂದು ಗೌರಿ ಗಣೇಶ್ ಆಚರಣೆ ಮಾಡ್ತೀವಿ. ಇದು ಪರಂಪರೆಯಿಂದ ನಡ್ಕೊಂಡು ಬಂದಿದ್ದ
ನಾವೆಲ್ಲ ಮೊದಲು ಮನೆಯಲ್ಲಿ ಗಣಪತಿ ಕೂರ್ತಿದ್ದೆವು. ಸಾರ್ವಜನಿಕ ಗಣೇಶ ಉತ್ಸವ ಪ್ರಾರಂಭ ಆಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲ ಗಂಗಾಧರನಾಥ್ ತಿಲಕ್ ಅವರು ಬ್ರಿಟಿಷರು ಯಾವ ನಮಗೆ ಯಾವುದೇ ಒಂದು ಸಾರ್ವಜನಿಕ ಸಭೆಗಳು ಮಾಡ್ಲಿಕ್ಕೆ ಕೊಡ್ತಾ ಇದ್ದಿಲ್ಲ. ಅದಕ್ಕೆ ಒಂದು ಮೂರ್ತಿ ಪೂಜೆ ಸಾರ್ವಜನಿಕವಾಗಿ ಮಾಡಬೇಕು ಅಂತ ಒಂದು ಗಣೇಶ ಉತ್ಸವವನ್ನು ಪ್ರಾರಂಭ ಮಾಡಿದೆವು. ಮತ್ತು ಅದು ನಡ್ಕೊಂಡು ಬಂದು ಇಡೀ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಒಂದು ಗೌರಿ ಗಣೇಶ ಹಬ್ಬ ನಾವು ಅತಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅದರ ಕೆಲವೊಬ್ರು ಇರ್ತಾರೆ, ಎಲ್ಲ ಪ್ರತಿಯೊಂದು ಸಮಾಜದಲ್ಲಿ ಇರ್ತಾರೆ, ಇಲ್ಲಂತಿಲ್ಲ ಒಳ್ಳೆಯವರು. ಆದರೆ ನಾವು ಪ್ರತಿಯೊಂದು ಕೆಲಸ ಪೊಲೀಸರು, ಪ್ರತಿಯೊಂದು ಕೆಲಸ ಸರ್ಕಾರ, ಪ್ರತಿಯೊಂದು ಕೆಲಸ ಪುರಸಭೆ ಮಾಡಬೇಕಂತ ನಾವು ಅಪೇಕ್ಷೆ ಮಾಡೋದು ಸರಿಯಲ್ಲ. ಯಾಕಂದ್ರೆ ನಾವು ನಮ್ಮದು ಸಮಾಜ ವತಿಯಿಂದ ಪ್ರತಿಯೊಬ್ಬರು, ಒಂದು ಹಿಂದೂ ಸಮಾಜ ಇರಲಿ, ಮುಸಲ್ಮಾನರು ಇರಲಿ, ಎಲ್ಲರೂ ಇರಲಿ, ಯಾರೇ ಇರಲಿ, ನಾವು ಸಣ್ಣಗಿದ್ದ ನೋಡಿ ಪ್ರತಿಯೊಂದು ಮುಸಲ್ಮಾನರು ಸಹ ಈ ಒಂದು ಗಣೇಶ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದರು.